Dear students, today we are going to be studying regarding the flower. The flower is the most important one. ಯಾರಿಗೆ flower ಬೇಡ ಹೇಳಿ? Everyone wants that flower because the flower itself, when we are saying that flower ಅಂದ್ಕೊಳ್ಳೇನ ಆ ಅಟ್ರಾಕ್ಷನ್ನೇ ಬೇರೆ ಇರ್ತದೆ. ಹಾಗಾಗಿ flower is the most important part. So in angiosperms, as you know that we are already saying that these are the flowering plants because these bears the flower. What is flower? The question always. Flower is a reproductive unit of angiosperm. It is one modified, we can say that modified stem ಆಗಿರ್ತದೆ ಮತ್ತು reproductive unit of angiosperms ಪ್ಲಾಂಟ್ಸ್ಗಳಲ್ಲಿ ಇದೊಂದು ರೀಪ್ರೊಡಕ್ಟಿವ್ ಪಾರ್ಟ್ ಆಗಿರ್ತದೆ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಫ್ಲವರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ಸೊ ಇಟ್ ಈಸ್ ಹ್ಯಾವಿಂಗ್ ಎನ್ ಟೂ ಪಾರ್ಟ್ಸ್, ದ ಮೇಲ್ ಆ್ಯಂಡ್ ಫಿಮೇಲ್ ಪಾರ್ಟ್ಸ್. ಆ ಫ್ಲವರ್ ಒಳಗೆ ಮೇಲ್ ಪಾರ್ಟ್ ಮತ್ತು ಫಿಮೇಲ್ ಪಾರ್ಟ್ ಎರಡೂ ಇರೋದ್ರಿಂದ ದಟ್ ಈಸ್ ಕನ್ಸಿಡರ್ಡ್ ಇನ್ ದ ಸೆಕ್ಸುವಲ್ ರಿಪ್ರೊಡಕ್ಷನ್ನಲ್ಲಿ ಸೊ ದಿಸ್ ಒನ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಕೆಲಸವನ್ನು ಇದು ಮಾಡ್ತದೆ. See, now we are going to study how exactly the structure of flower is there. As you know that already ನಿಮಗೆ ಗೊತ್ತಿರುವ ಹಾಗೆ ಫ್ಲವರಿನ ಬಗ್ಗೆ see the stem is there. ಸಾಮಾನ್ಯವಾಗಿ ಸ್ಟೆಮ್ ಫಾರ್ಮೇಷನ್ ಆಗೋದನ್ನು ನೋಡ್ತಾ ಇದ್ದೀವಿ. ಸೊ ಕೆಲವು ಪ್ಲಾಂಟ್ಸ್ಗಳಲ್ಲಿ ಯೂಶಲಿ ದ ಫ್ಲವರ್ಸ್ ಸ್ಟಾರ್ಟ್ ಫ್ರಾಮ್ ದ ಎಪಿಕಲ್ ರೀಜನ್ ಇಂದ ಬರ್ತಾ ಇರ್ತದೆ. ಅವಾಗ ಎಪಿಕಲ್ ರೀಜನ್ ಅಂದ್ರೆ ತುದಿಯ ಪಾರ್ಟ್ ಇಂದ ಬರ್ತಾ ಇರ್ತದೆ. ಅವಾಗ ಆ ಫ್ಲವರ್ಗೆ ನಾವು ಏನಂತ ಕರಿತಾ ಇರ್ತೀವಿ ಅಂತಂದ್ರೆ ಎಪಿಕಲ್ ಫ್ಲವರ್ ಅಂತ ಅದಕ್ಕೆ ನಾವು ಹೇಳ್ತೀವಿ. See, the flower generates from the tip of the stem, the top of the stem. We are saying it is called as an apical flower ಅಂತ ಹೇಳ್ತೀವಿ. Otherwise, it starts from here. ಇಲ್ಲೇನೋ ಫ್ಲವರ್ ಆಗ್ತಾ ಇತ್ತು ಅಂತಂದ್ರೆ ಸೊ ದಿಸ್ ಒನ್ ಇಸ್ ಕಾಲ್ಡ್ ಆಸ್ ಅನ್ ಎಕ್ಸಿಲರಿ ಫ್ಲವರ್. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಎಕ್ಸಿಲರಿ ಫ್ಲವರ್ ಅಂತಕ್ಕಂಥ ಹೆಸರನ್ನ ಹೇಳ್ತಾ ಇರ್ತೀವಿ. ಎಸ್, ಅಂಡ್ ಆಫ್ಟರ್ ದಟ್ ಇಫ್ ದ ಫ್ಲವರ್ ಈಸ್ ಸಿಂಗಲ್, ಒಂದೇ ಒಂದಿತ್ತು ಫ್ಲವರು ಅಂತಂದ್ರ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರ ಸೊಲಿಟರಿ ಫ್ಲವರ್ ಅಂತಕ್ಕಂಥ ಹೆಸರನ್ನು ನೀಡ್ತಾ ಇದ್ದೀವಿ. ರಿಮೆಂಬರ್, this is considered as a solitary flower. If the flowers in that branch, it is a group, more than one flower, ಒಂದಕ್ಕಿಂತ ಹೆಚ್ಚು ಫ್ಲವರ್ಸ್ಗಳು ಇದಾವೆ, then we are saying it is called as a ಕನ್ನಡದಲ್ಲಿ ನೀವು ಅದಕ್ಕೆ ಪುಷ್ಪ ಮಂಜರಿ ಅಂತ ಹೇಳ್ತೀರಿ. and here we are saying that it is known as an inflorescence. ಇಲ್ಲಿ ಏನಂತ ಕರೀತಾ ಇದ್ವಿ ಅಂತಂದ್ರೆ ಅದಕ್ಕೆ inflorescence ಅಂತಕ್ಕಂಥ ಹೆಸರನ್ನ ಕೊಡ್ತಾ ಇದ್ವಿ. It is now very clear. If the flower is single, we say it is called a solitary flower. If the flower is in group over the branch, it is called as an inflorescence. If the flower is at the tip of the stem, we are saying it is called as an apical flower. If the flower is on side, the nodal region, we are saying it is called as an axillary flower. ಇದಕ್ಕೆ ನಾವು axillary flower ಅಂತ ಹೇಳ್ತಾ ಇದ್ದೀವಿ. Every flower that includes 4 parts. ಪ್ರತಿ ಫ್ಲವರ್ ಒಳಗೆ ನಮ್ಗೆ ಏನಾಗ್ತದೆ ಅಂತಂದ್ರೆ 4 ಪಾರ್ಟ್ಸ್ಗಳು ಇರೋದನ್ನ ನಾವು ನೋಡ್ತಾ ಇದ್ದೀವಿ. ರಿಮೆಂಬರ್, ಎವ್ರಿ ಫ್ಲವರ್ ಇಟ್ ಇನ್ಕ್ಲೂಡ್ಸ್ 4 ಪಾರ್ಟ್ಸ್. 4 ಪಾರ್ಟ್ಗಳು ಇದಾವೆ. ವಿ ಆರ್ ಸೇಯಿಂಗ್ ದಟ್ ಒನ್ ಈಸ್ ಕಾಲ್ಡ್ ಆಸ್ ಹೊರಗಡೆ ಇರತಕ್ಕಂಥದ್ದು ವಿ ಆರ್ ಸೇಯಿಂಗ್ ಇಟ್ ಇಸ್ ಕಾಲ್ಡ್ ಆಸ್ ಕೆಲೆಕ್ಸ್ ಅಂತ ಹೇಳ್ತಾ ಇದ್ದೀವಿ. ಅದು ಆದ್ಮೇಲೆ ನಮಗೆ ಸಿಗ್ತಾ ಇರೋದು ಕರೋಲಾ ಅಂತ ಹೇಳ್ತಾ ಇದ್ದೀವಿ. Then third one we are saying it is called as an androecium ಅಂತ ಅದಕ್ಕೆ ನಾವು ಹೇಳ್ತೀವಿ. and third oral is called as third part is called as an gynoecium ಅಂತ ಅದಕ್ಕೆ ನಾವು ಹೇಳ್ತೇವೆ. ಸಾಮಾನ್ಯವಾಗಿ 4 parts ಅನ್ನೋಕ್ಕಿಂತ we are saying 4 orals ಅಂತಂದ್ರೆ ಸುತ್ತುಗಳು. ಫ್ಲವರ್ಗೆ 4 ಸುತ್ತುಗಳು ಇರೋದನ್ನ ನೋಡ್ತಾ ಇದ್ವಿ. ಅತ್ಯಂತ ಹೊರಗಡೆ we are saying it is called as the outermost oral. ಅತ್ಯಂತ ಹೊರಗಿನ ಒಂದು ಏನಂದ್ರೆ ಸುತ್ತು ಆಗಿರ್ತದೆ. ಗೈನೋಸಿಯಂ is called as the innermost. ಅತ್ಯಂತ ಒಳಗಿನ ಒಂದು oral ಯಾವುದು ಅಂತಂದ್ರೆ it is known as an innermost oral, the gynoecium. and
Corolla is considered as a second oral and this one is considered as a third oral. ಹಾಗಾಗಿ ನಾಲ್ಕು ಸುತ್ತುಗಳು ಪ್ರತಿ ಫ್ಲವರ್ ಅಲ್ಲಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ನಾಲ್ಕು ಸುತ್ತುಗಳು ಇದ್ದಾಗ we are saying the flower is said to be, ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಕಂಪ್ಲೀಟ್ ಫ್ಲವರ್ ಅಂತ ಹೆಸರನ್ನ ಕೊಡ್ತಾ ಇದ್ದೀವಿ. The flower is said to be complete one. Okay, and remember we are saying androecium, we are saying this one is called as the male part. Androecium ಗೆ ಇನ್ನೊಂದು ಹೆಸರನ್ನ ಏನು ಕೊಡ್ತೀವಿ ಅಂತಂದ್ರೆ ಮೇಲ್ ಪಾರ್ಟ್ ಅಂತ ಹೇಳ್ತಾ ಇದ್ದೀವಿ. ಸೊ ದಿಸ್ ಒನ್ ಇಸ್ ಆಲ್ಸೋ ನೋನ್ ಆಸ್ ಅನ್ ಸ್ಟೇಮನ್. ಇದಕ್ಕೆ ಇನ್ನೊಂದು ಹೆಸರು ಏನಂತ ಕೊಡ್ತಾ ಇದೀವಿ ಅಂತಂದ್ರೆ ಸ್ಟೇಮನ್ ಅಂತ ಹೇಳ್ತಾರೆ ಎಂಡ್ರೋಸಿಯಂ ಪಾರ್ಟ್. ಅಂಡ್ ಗೈನೋಸಿಯಂ ಪಾರ್ಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಫೀಮೇಲ್ ಒನ್. ಇದಕ್ಕೆ ಫೀಮೇಲ್ ಪಾರ್ಟ್ ಅಂತ ಹೇಳ್ತಾ ಇದೀವಿ. ಆಫ್ ಕೋರ್ಸ್ ವಿ ಆರ್ ಸೇಯಿಂಗ್ ಇಟ್ ಇಸ್ ಎ ಪಿಸ್ಟಿಲ್. ಪಿಸ್ಟಿಲ್ ಅಂತಕ್ಕಂಥ ಇನ್ನೊಂದು ಹೆಸರನ್ನು ನಾವು ಇದಕ್ಕೆ ಕೊಡ್ತಾ ಇದ್ದೀವಿ. ಓಕೆ, so in every flower or we are saying that for sexual reproduction ಗೆ ಈ ಮೇಲ್ ಮತ್ತು ಫೀಮೇಲ್ ಪಾರ್ಟ್ ಗಳು ಬೇಕೇ ಬೇಕು, ವೆರಿ ವೆರಿ ಎಸೆನ್ಷಿಯಲ್. ಹಾಗಾಗಿ ಈ ಎರಡು ಓರಲ್ಸ್ ಗಳನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಎಸೆನ್ಷಿಯಲ್ ಓರಲ್ಸ್. ಈ ಎರಡು ಪಾರ್ಟ್ ಗಳಿಗೆ ಎಸೆನ್ಷಿಯಲ್ ಓರಲ್ಸ್ ಅಂತಕ್ಕಂಥ ಹೆಸರನ್ನ ನಾವು ಇದಕ್ಕೆ ಕೊಡ್ತಾ ಇದ್ದೀವಿ, ಎಸೆನ್ಷಿಯಲ್ ಓರಲ್ಸ್. And for reproduction, ಯಾವಾಗಲೂ ಅಟ್ರಾಕ್ಷನ್ ಯಾವಾಗ ಆಗ್ತದೆ, ರಿಪ್ರೊಡಕ್ಷನ್ ಯಾವಾಗ ಆಗ್ತದೆ ಅಂತಂದ್ರೆ ಅದ್ರ ಕಡೆಗೆ ಒಂದು ಆಕರ್ಷಣೆ ಇರಬೇಕು ಆ ಫ್ಲವರ್ ಕಡೆಗೆ. ಆ ಆಕರ್ಷಣೆನ ಕೊಡೋರು ಯಾರು ಅಂತಂದ್ರೆ ಈ ಕೇಲಾಕ್ಸ್ ಮತ್ತು ಕರೋಲಾ. ಇವುಗಳಿಗೆ ಸಹಾಯಕವಾಗಿ ರಿಪ್ರೊಡಕ್ಷನ್ಗೆ ಸಹಾಯಕವಾಗಿ ಇರತಕ್ಕಂಥ ಎರಡು ಪಾರ್ಟ್ಗಳು ಅಂತ ನಾವು ಹೇಳ್ಬೋದಾಗಿದೆ. ಹಾಗಾಗಿ ಇವುಗಳಿಗೆ ನಾವು ಏನಂತ ಕರಿತಾ ಇದ್ವಿ ಅಂತಂದ್ರೆ accessory flower, accessory orals ಅಂತಕ್ಕಂಥ ಹೆಸರನ್ನ ಇದಕ್ಕೆ ನಾವು ಹೇಳ್ತಾ ಇದ್ದೀವಿ. ACESS accessory orals ಅಂತಕ್ಕಂಥ ಹೆಸರನ್ನ ನಾವು ಇದಕ್ಕೆ ಕೊಡ್ತಾ ಇದ್ದೀವಿ. See, ಹಾಗಾದ್ರೆ every flower having four orals, ಪ್ರತಿ ಫ್ಲವರ್ ಒಳಗೆ 4 orals ಗಳಿದಾವೆ. So we are going to be dividing. First two are said to be accessory orals and next two are said to be essential orals. Essential question ಕೇಳ್ತಾರೆ, name the essential orals ಅಂತ ಹೇಳ್ತಾ ಇರ್ತಾರೆ. So ಅವಾಗ you just remember androecium and gynosium are the essential one, the male and female parts for flower, very very essential for reproduction. And calyx and corolla, just it gives an extra attractions for that flower. So these are said to be accessory orals ಅಂತಕ್ಕಂಥ ಹೆಸರನ್ನ ಇದಕ್ಕೆ ನಾವು ಕೊಡ್ತಾ ಇದ್ದೀವಿ. Remember, in flower totally 4 orals and those can be divided into accessory orals and the essential orals. Accessory orals are these two, calyx and corolla, and essential orals are the androecium and the gynosium. Okay, we are going to see these parts in the flower. ಫ್ಲವರ್ ಒಳಗೆ ಈ ಎಲ್ಲೆಲ್ಲ ನಾವು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಚಾರವನ್ನ ಮಾಡೋಣಂತೆ. ಸಿ, ಐ ಆಮ್ ಗೋಯಿಂಗ್ ಟು ಡ್ರಾ ಹಿಯರ್. ಇಲ್ಲೊಂದು ಚಿತ್ರವನ್ನ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ. ಅಂಡ್ ಎವ್ರಿ ಟೈಮ್ ದೇ ಆರ್ ಆಸ್ಕಿಂಗ್ ದಟ್ ಫ್ಲವರ್ ಸ್ಟ್ರಕ್ಚರ್ ಅನ್ನ LS ಆಫ್ ಫ್ಲವರ್ ಅನ್ನ ಹೇಳ್ತಾ ಇರ್ತಾರೆ, ಸ್ಟ್ರಕ್ಚರ್ ಅನ್ನ ಹಾಕಿ ಅಂತ ಹೇಳಿ. ಸಿ, ಐ ವಿಲ್ ಸ್ಟಾರ್ಟ್ ವಿತ್ ಹಿಯರ್. ಹಿಯರ್ ನೋಡಲ್ ರೀಸನ್ ಏನಾಗ್ತದೆ ಅಂತಂದ್ರೆ ಆಫ್ ಕೋರ್ಸ್ ಹಿಯರ್ the leaf is there, ಇಲ್ಲಿ leaf ಇದೆ ಅಂತ ಹೇಳ್ಕೊಂಡ ಈ ಎಕ್ಸೆಲ್ ಪಾರ್ಟ್ ನ ಏನಾಗ್ತದೆ ಅಂತಂದ್ರೆ ಒಂದು ಪಾರ್ಟ್ ರನ್ ಆಗ್ತದೆ. we are saying it is called as a stalk ಅಂತ ಅದಕ್ಕೆ ಹೇಳ್ತಾ ಇದ್ದೀವಿ, stalk of the flower. or we can say that ಇದಕ್ಕೆ ಇನ್ನೊಂದು ಹೆಸರು ಏನಂತ ಕೊಡ್ತೀವಿ ಅಂತಂದ್ರೆ ಪೆಡಿಸೆಲ್ ಅಂತಕ್ಕಂಥ ಹೆಸರನ್ನ ಕೊಡ್ತಾ ಇದ್ದೀವಿ. stalk of the flower or we are saying it is called as a pedicel ಅಂತ ಹೇಳ್ತಾರೆ. so here leaf like structures are there here. ಇಲ್ಲಿ ಸ್ಮಾಲ್ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಇವಕ್ಕೆ ನಾವೇನಂತ ಹೇಳ್ತಾ ಇರ್ತೀವಿ ಅಂತಂದ್ರೆ ಬ್ರಾಕ್ಟ್ ಅಂತ ಹೇಳ್ತಾ ಇರ್ತೀವಿ, ಬ್ರಾಕ್ಟ್ಸ್ ಅಂತ ಹೇಳ್ತೀವಿ. ಬ್ರಾಕ್ಟ್ಸ್. If the flower with bract, the flower is said to be bracteate. ಫ್ಲವರ್ ಸ್ಟಾರ್ಟಿನ ಕೆಳಗಡೆ ನಿಮ್ಗೆ ಏನಾದ್ರು
ಈ ಬ್ರಾಕ್ಟ್ಸ್ ಗಳು ಕಂಡ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ಬ್ರಾಕ್ಟಿಯೇಟ್ ಅಂತ ಹೇಳ್ತೀವಿ. ಇಫ್ ದ ಫ್ಲವರ್ ವಿತೌಟ್ ಬ್ರಾಕ್ಟ್ಸ್ we say it is called as an ebracteate flower. So very simple. If the bracts are present, ಈ ತರ ಸ್ಟ್ರಕ್ಚರ್ ನಿಮಗೆ ಏನಾದರೂ ಸಿಕ್ಕರೆ ಬ್ರಾಕ್ಟಿಯೇಟ್ ಫ್ಲವರ್ ಅಂತ ಹೇಳ್ತೀವಿ. ಈ ತರ ಸ್ಟ್ರಕ್ಚರ್ ಗಳು ನಿಮಗೆ ಸಿಗಲಿಲ್ಲ ಅಂತಂದ್ರೆ we are saying ebracteate flower. ebracteate flower ಅಂತ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ. And now this stalk, yes, is get converting into ಇಲ್ಲಿ ಕನ್ವರ್ಷನ್ ಆಗಿ ಏನಾಗ್ತದೆ ಅಂದ್ರೆ ಸಾಮಾನ್ಯವಾಗಿ ನಮಗೆ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಇರೋದನ್ನ ನೋಡ್ತಾ ಇದೀವಿ. ಸೊ ವಿ ಆರ್ ಸೇಯಿಂಗ್ ದಿಸ್ ಒನ್ ಇಸ್ ನೋನ್ ಆಸ್ ಅನ್ ಇದಕ್ಕೆ ನಾವೇನಂತ ಹೇಳ್ತೀವಿ ಅಂತಂದ್ರೆ ಕರೋಲಾ ಅಂತಕ್ಕಂಥ ಕೆಲಾಕ್ಸ್ ಅಂತಕ್ಕಂಥ ಹೆಸರನ್ನ ಇದಕ್ಕೆ ನಾವು ಕೊಡ್ತಾ ಇರ್ತೀವಿ. See, this part is said to be calyx. Calyx ಅಂತ ಹೇಳ್ತೀವಿ. Calyx ಆದ್ಮೇಲೆ ನೆಕ್ಸ್ಟ್ ಕಲರ್ಫುಲ್ ಆಗಿರ್ತಕ್ಕಂಥ ಕಲರ್ ಡಿಫರೆಂಟ್ ಕಲರ್ ಇನ್ ಎವ್ರಿ ಪಾರ್ಟ್ ಇನ್ ಎವ್ರಿ ಫ್ಲವರ್ ಅಂಡ್ ವಿತ್ ಫ್ರಾಗ್ರೆನ್ಸ್ ಡಿಫರೆಂಟ್ ಫ್ರಾಗ್ರೆನ್ಸ್ ಹೊಂದಿರತಕ್ಕಂಥ ಪೋರ್ಷನ್ ಇರೋದನ್ನ ನೋಡ್ತಾ ಇದ್ದೀವಿ. ವಿ ಆರ್ ಸೇಯಿಂಗ್ ದಿಸ್ ಒನ್ ಇಸ್ ಕಾಲ್ಡ್ ಆಸ್ ಅನ್ ಕೊರೋಲಾ. ಇದಕ್ಕೆ ನಾವು ಕೊರೋಲಾ ಅಂತ ಹೇಳ್ತಾ ಇದ್ದೀವಿ. ಅಂಡ್ ಇನ್ನರ್ ಟು ದಟ್ ಒನ್ ಅದ್ರ ಒಳಗೆ ನಮ್ಗೆ ಏನ್ ಸಿಗ್ತದೆ ಅಂತಂದ್ರೆ ಇಲ್ಲೇ ಆಂಡ್ರೋಸಿಯಂ ಸಿಗ್ತದ. ಇಲ್ಲಿ ಏನ್ ಸಿಗ್ತದೆ ನಮಗೆ ಆಂಡ್ರೋಸಿಯಂ. ದಟ್ ಈಸ್ ವಿತ್ ಆಂಥರ್. ಆಂಥರ್ ಇರುವುದನ್ನ ನಾವು ನೋಡ್ತಾ ಇದ್ದೀವಿ. ಅಂಡ್ ಎಟ್ ದ ಮಿಡ್ಲ್ ಒಳಗೆ ನಮ್ಗೆ ಏನ್ ಸಿಗ್ತದೆ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ವಿ ಆರ್ ಸೈಯಿಂಗ್ ದಿಸ್ ಒನ್ ಇಸ್ ಕಾಲ್ಡ್ ಆಸ್ ಅನ್ ಇದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಗೈನೋಸಿಯಂ. Gynoecium. Okay, the bracts are there. Pedicel, stalk of the flower, calyx, corolla, androecium. I am writing here androecium, and the gynoecium. These are the four whorls of the flower. I will draw once again LS of the flower here. Now you know me LS of flower the diagram ತೆಗಿತೀನಿ. You just observe here and this is going to be asking for your examination. Draw the diagram of LS of flower and label like that. We will draw here. See, this one is the calyx region and here the part comes alle namage ಏನು ಸಿಗ್ತದೆ ಅಂತಂದ್ರೆ ಥಾಲಮಸ್ ಅಂತಕ್ಕಂಥ ಪಾರ್ಟ್ ಸಿಗ್ತದೆ and then the central we are going to be getting that the female part ನಮಗೆ ಸಿಗ್ತದೆ and side by that ಅಲ್ಲಿಂದ ನಮಗೆ ಕಲರ್ಫುಲ್ ಆಗಿರತಕ್ಕಂಥ we are saying this one is called as a corolla. Corolla attach ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. Okay, and here you are going to be getting that yes, this one is said to be see this is called as a pedicel and here if we get that place is there here in the place of the one this two we are saying it is called as a thalamus. ಇದಕ್ಕೆ thalamus ಅಂತ ಹೇಳ್ತಾರೆ and this one is called as a calyx and this is the corolla and this one is called as an androecium and this one is the central we are getting that gynoecium. This is the typical flower structure. ಇದು ಒಂದು ಮಾದರಿಯ ಹೂವಿನ ಚಿತ್ರ ಆಗಿರುತ್ತದೆ. ಎಕ್ಸಾಂಪಲ್ we are saying this one is called as an LS of flower. ಇದಕ್ಕೆ LS of flower ಅಂತ ಹೇಳ್ತಾರೆ and same thing even in
Even the same thing is going to be asking even in the second year also. Second year ಒಳಗೂ ಸಹ ಮತ್ತೆ ಈ ಡಯಾಗ್ರಾಮ್ ಬರ್ತದೆ. Remember here the gynoecium, the androecium and the corolla and the calyx. Calyx is an outermost layer. Calyx is the outermost layer and it is always greenery in color. ಸಾಮಾನ್ಯವಾಗಿ calyx ಏನಾಗಿರ್ತದೆ ಅಂತಂದ್ರೆ ಯಾವಾಗಲೂ ಗ್ರೀನ್ ಕಲರ್ ಅಲ್ಲಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಮ್ಯಾಕ್ಸಿಮಮ್ ಇಟ್ ಇಸ್ ಇನ್ ಗ್ರೀನ್ ಕಲರ್, ಬಟ್ ಇನ್ ಸಮ್ ಫ್ಲವರ್ಸ್ ದಟ್ ಈಸ್ ವಿತ್ ಡಿಫರೆಂಟ್ ಫ್ಲವರ್, ಏನು ಕಲರ್ ಬೇರೆ ಕಲರ್ ಆಗಿರೋದನ್ನ ನೋಡ್ತಾ ಇದ್ದೀವಿ. ಓಕೆ, ಈ ಕ್ಯಾಲಕ್ಸ್ ಅನ್ನ ಮೆಂಬರ್ ಆಫ್ ಕ್ಯಾಲಕ್ಸ್ ಅಂದ್ರೆ ಕ್ಯಾಲಕ್ಸಿನ ಪ್ರತಿ ಒಂದೊಂದು ಭಾಗನ ಸಿ ವಿ ಆರ್ ಸೇಯಿಂಗ್ ದಿಸ್ ಒನ್ ಇಸ್ ದ ಕ್ಯಾಲಕ್ಸ್. ಎಲ್ಲಾ ಸೇರಿದ್ರೆ ಕ್ಯಾಲಕ್ಸ್ ಅಂತ ಕರಿತೀವಿ. ಒಂದಕ್ಕೆ ಆದ್ರೆ ಏನಂತ ಕರಿತೀವಿ ಅಂದ್ರೆ ಅದಕ್ಕೆ ಸೆಪಲ್ ಅಂತ ಹೇಳ್ತೀವಿ. The member of calyx is said to be the sepal. ಅದಕ್ಕೆ ನಾವು ಸೆಪಲ್ ಅಂತಕ್ಕಂಥ ಹೆಸರನ್ನ ಕೊಡ್ತಾ ಇರ್ತೀವಿ. ಓಕೆ, ಅಂಡ್ ಲೈಕ್ ದಟ್ ಎಲ್ಲವನ್ನ ಸೇರಿದಾಗ ನಾವೇನಂತ ಕರಿತೀವಿ ಅಂತಂದ್ರೆ ಕರೋಲಾ ಅಂತ ಹೇಳ್ತೀವಿ. ಮೆಂಬರ್ ಆಫ್ ಕರೋಲಾ ಇಸ್ ಸೇಡ್ ಟು ಬಿ, ಅದಕ್ಕೆ ನಾವೇನಂತ ಹೆಸರು ಕೊಡ್ತೀವಿ ಅಂತಂದ್ರೆ ಪೆಟಲ್ ಅಂತಕ್ಕಂಥ ಹೆಸರನ್ನ ಕೊಡ್ತಾ ಇದ್ದೀವಿ. ಓಕೆ, ಅಂಡ್ ನೆಕ್ಸ್ಟ್ ದ ಗೈನೋಸಿಯಂ. ಈ ಎಂಡ್ರೋಸಿಯಂ ಅಂತಕ್ಕಂಥದ್ದು ಯು ಜಸ್ಟ್ ಅಬ್ಸರ್ವ್, ಐ ವಿಲ್ ಡ್ರಾ ಹಿಯರ್ ದ ಸ್ಟ್ರಕ್ಚರ್ ಆಫ್ ಎಂಡ್ರೋಸಿಯಂ. ಒಂದು ಸ್ಟ್ರಕ್ಚರ್ ಅನ್ನು ಇಲ್ಲಿ ನಾನು ಎಂಡ್ರೋಸಿಯಂ ಅಂತ ಹಾಕ್ತೀನಿ. ಜಸ್ಟ್ ಯು ಅಬ್ಸರ್ವ್ ಹಿಯರ್ ದಿಸ್ ಎಂಡ್ರೋಸಿಯಂ ಇನ್ಕ್ಲೂಡ್ಸ್, ಈ ಭಾಗಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಫಿಲಾಮೆಂಟ್ ಅಂತ ಹೇಳ್ತೀವಿ. ದ ಥಿನ್ ಸ್ಲೆಂಡರ್ ದ ಸ್ಟಾಕ್ ಇಸ್ ದೇರ್, ಇಟ್ ಈಸ್ ಕಾಲ್ಡ್ as a filament, and above that there is a presence of lobed ಉಬ್ಬಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಸಿಗ್ತದ. ವಿ ಸೇ ಇಟ್ ಇಸ್ ಕಾಲ್ಡ್ as an anther. ಅದಕ್ಕೆ ನಾವು ಆಂಥರ್ ಅಂತಕ್ಕಂಥ ಹೆಸರನ್ನ ಕೊಡ್ತಾ ಇದ್ದೀವಿ. ಓಕೆ, ಸೊ ದಿಸ್ ಇಸ್ ದ ವಿ ಆರ್ ಆಲ್ಸೋ ಸೇಯಿಂಗ್ ದಟ್ ಇದಕ್ಕೆ ನಾವು ಏನಂತ ಹೇಳ್ತಾ ಇದೀವಿ, ಸ್ಟೆಮನ್ ಅಂತ ನಾವು ಅದಕ್ಕೆ ಹೇಳ್ತಾ ಇದ್ದೀವಿ. ಓಕೆ, ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಎಂಡ್ರೋಸಿಯಂ. ಎರಡೇ ಭಾಗ ಸಿಗ್ತವ, ಒಂದು ಫಿಲಾಮೆಂಟ್ ಅಂತ ಇರ್ತದ, ಇನ್ನೊಂದು ಆಂಥರ್ ಅಂತ ಇರ್ತದೆ. ಓಕೆ, ಇಟ್ ಇಸ್ ಕ್ಲಿಯರ್. ನೆಕ್ಸ್ಟ್ we are also observing that here ಇನ್ನೊಂದು ನಾವು ಸ್ಟ್ರಕ್ಚರ್ ಅನ್ನು ಹಾಕ್ತೀನಿ. ಸೊ ದಟ್ ಇಸ್ ಫಿಮೇಲ್ ಪಾರ್ಟ್. ಸೊ ಫಿಮೇಲ್ ಪಾರ್ಟ್ ಏನಾಗ್ತದೆ ಅಂದ್ರೆ ಇಲ್ಲಿ ಮತ್ತೆ ನಮ್ಗೆ ಡಿವೈಡ್ ಆಗ್ತದೆ. ದ ಲೋವರ್ ದ ಬಲ್ಜ್ಡ್ ಪೋರ್ಷನ್, ಉಬ್ಕೊಂಡಿರ್ತಕ್ಕಂಥ ಕೆಳಗೆ ಇರ್ತಕ್ಕಂಥ ಭಾಗಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಓವರಿ ಅಂತ ಹೇಳ್ತೀವಿ. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸ್ಟೈಲ್ ಅಂತ ಕರಿತೀವಿ. ಆ ಪಾರ್ಟಿಗೆ, ಸ್ಲೆಂಡರ್ ಆಗಿರ್ತಕ್ಕಂಥ ಪಾರ್ಟಿಗೆ ಟಾಪ್ ಅಲ್ಲಿ ಇರ್ತಕ್ಕಂಥದ್ದು ನಾವೇನಂತ ಕರಿತೀವಿ ಅಂದ್ರೆ ಸ್ಟಿಗ್ಮಾ ಅಂತ ಹೇಳ್ತೀವಿ. See the female part, gynoecium, the lower part is called as the ovary, the style and the stigma. And I am always saying that ಎಲ್ಲಿ ಫಿಮೇಲ್ ಪಾರ್ಟ್ ಇರ್ತದ ಅಲ್ಲಿ ಸಾಮಾನ್ಯವಾಗಿ ಏನ್ ನಮ್ಗೆ ಸಿಗ್ತದ ಅಂತಂದ್ರೆ ಫಿಮೇಲ್ ಇದ್ದಲ್ಲಿ ಸ್ಟೈಲ್ ಅಂತಕ್ಕಂಥದ್ದು ಇದ್ದೇ ಇರ್ತದ ಅಂತೇಳಿ ನಾವು ಯಾವಾಗಲೂ ಹೇಳ್ತಿರ್ತೀವಿ. ದಿಸ್ ಆರ್ ಆಲ್ಸೋ ಐ ಆಮ್ ಸೇಯಿಂಗ್ ದಟ್ when the female is there, style definitely is there. ಓಕೆ, ಸೊ ಓವರಿ ಒಳಗೆ ನಮ್ಗೆ ಏನ್ ಸಿಗ್ತದೆ ಅಂತಂದ್ರೆ ದೇರ್ ಇಸ್ ಎ ಪ್ರೆಸೆನ್ಸ್ ಆಫ್, ಈ ಒಳಗೆ ಏನಂತ ಅಂದ್ರೆ ಓವ್ಯೂಲ್ಸ್ ಇರ್ತಾವೆ. ಅಂದ್ರೆ ಫಿಮೇಲ್ ಪಾರ್ಟ್ ಆಗಿರ್ತಕ್ಕಂಥ ಮೇಲ್ ಗ್ಯಾಮೆಟ್ಸ್ ಆಗಿರ್ತಕ್ಕಂಥ ಎಗ್ಸ್ಗಳು ಈ ಓವರಿ ಒಳಗೆ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಓಕೆ, ದಿಸ್ ಈಸ್ ಅಬೌಟ್ ಸ್ಮಾಲ್ ಇನ್ ವೆರಿ ಬ್ರೀಫ್ ದಟ್ ಈಸ್ ಕನ್ಸರ್ನ್ ವಿತ್ ಫ್ಲವರ್. ರಿಮೆಂಬರ್, ಟೋಟಲಿ 4 orals are there. Outermost is the calyx, then corolla and the androecium and the gynoecium. The member of calyx is called as a sepal and member of corolla is said to be petal. Corolla is in a colorful with a different colors. So many different kinds of flowers you are going to be getting. And in that there is a presence of, inner to that one there is a presence of male part is called as an androecium. We are also saying that stamen anta nadಕ್ಕೆ ಹೇಳ್ತಾರೆ. There are two parts here, one is the filament and second one is the anther. And the inner to that one there is a presence of gynoecium, and gynoecium is again dividing into 3 parts: ovary, style and the stigma. Stigma portion is the one, it is going to be helpful to receive the male gametes. Pollen grains ಗಳು ಅದರ ಮೇಲೆ ಬಂದು ಬೀಳಾಕ ಹೆಲ್ಪ್ ಆಗಲಿಕ್ಕೆ ಈ ಪಾರ್ಟ್ ಏನು ಮಾಡ್ತಿರ್ತದೆ ಅಂದ್ರೆ ಸಹಾಯವನ್ನ ಮಾಡ್ತಾ ಇರ್ತದೆ. ಓಕೆ, ದಟ್ ಇಸ್ ದ ಫಂಕ್ಷನ್ ಆಫ್ ದ ಸ್ಟಿಗ್ಮಾ. ಓಕೆ, so this is about details regarding structure of flower.
and still we will continue with some more information regarding flower. Okay, we continue. Bye.